ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ಇವತ್ತು ನಾವು ರಾಮನಗರ ಡಿಸ್ಟಿಕ್ ಬಿಡದಿ ತಾಲೂಕಲ್ಲಿ ಇದ್ದೀವಿ. ಈಗ ಇದು ನೋಡಿ, ಈ ಪೇರ್ಲ ಗಿಡ ಒಂದು ಅಲಹಾಬಾದ್ ಸಫೇದ ಅಂತ. ಇದು ನಾಟಿ ಮಾಡಿ ಇವಾಗ 19 ತಿಂಗಳಾಗಿದೆ ನೋಡಿ. ಇದು ಅಲಹಾಬಾದ್ ಸಫೇದ ಅಂತ. ಈಗ ಹೋದ ವರ್ಷ ಇವರು ಫಸಲ್ಗೆ ಬಿಟ್ಟಿದ್ರು. ಆವಾಗ ಸ್ವಲ್ಪ 4 ತಿಂಗಳ ಮಳೆ ಜಾಸ್ತಿ ಬಂತು, ಚುಕ್ಕಿ ರೋಗ ಮತ್ತೆ ಸುಲಿ ರೋಗ ಬಂದು ಅವಾಗ ಇವ್ರು ಕಾಪ್ ತಗೊಂಡಿಲ್ಲ. ಇವಾಗ ಈ ಬಿಸಿಲು ಬಂದ ತಕ್ಷಣ ಎಲ್ಲ ಇವಾಗ ಫ್ಲವರಿಂಗ್, ಹೂವು, ಕಾಯಿ, ಪಿಂದೆ ಎಲ್ಲ ಬಿಟ್ಟಿದೆ. ಇವಾಗ ಇವರು ಒಂದೊಂದು ಗಿಡಕ್ಕೆ ಒಂದು 50ರಿಂದ 60 ಕಾಯಿ ಬಿಡಬಹುದು. ಯಾಕಂದ್ರೆ ಸ್ಟೆಮ್ ಚೆನ್ನಾಗಿದೆ ನೋಡಿ. 2-3 ವರ್ಷ ಗಿಡ ತರ ಕಾಣಿಸ್ತಾ ಸ್ಟೆಮ್ ಅನ್ನೋದನ್ನ ಅವರು ಕೆಳಗಡೆಯಿಂದ ಭೂಮಿಯಿಂದ ಮೇಲೆ 2.5ರಿಂದ 3 ಅಡಿ ಮಾತ್ರ ಬಿಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ರೈತರು ಗೋವಿಂದ ರಾಜು ಅಂತ. ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಜೋರಾಗಿ ಮಾತಾಡಿ. ನಿಮ್ಮ ಹೆಸರು? ಗೋವಿಂದರಾಜ್ ಅಂತ. ಗೋವಿಂದರಾಜ್ ಅಂತ. ಯಾವ ಊರು ಇದು? ಇದು ಉರ್ಗಳ್ಳಿ. ಓಕೆ. ಗೋಪಳ್ಳಿ ಪಂಚಾಯತಿ, ಬಿಡದಿ ಹೋಬಳಿ, ರಾಮನಗರ ತಾಲೂಕು. ಓಕೆ ಓಕೆ ಓಕೆ. ಯಾವ ಗ್ರಾಮ ಇದು? ಉರ್ಗಳ್ಳಿ ಗ್ರಾಮ. ಉರ್ಗಳ್ಳಿ ಗ್ರಾಮ. ತಾಲೂಕ ಯಾವುದು? ರಾಮನಗರ ತಾಲೂಕು. ರಾಮನಗರ ತಾಲೂಕ. ಓಕೆ. ಡಿಸ್ಟಿಕ್ ರಾಮನಗರ ಡಿಸ್ಟಿಕ್. ರಾಮನಗರ ಡಿಸ್ಟಿಕ್. ಓಕೆ ಓಕೆ. ಈಗ ಈ ಗಿಡಗಳು 1.5 ಎಕರೆ ಜಾಗದಲ್ಲಿ ಎಷ್ಟು ಗಿಡಗಳು ನಾಟಿ ಮಾಡಿದ್ದೀರಾ? ಇದು ಒಂದು 650 ಗಿಡ ಇದೆ. 650 ಗಿಡಗಳು ನಾಟಿ ಮಾಡಿದ್ದೀರಾ ಅಲಹಾಬಾದ್ ಸಫೇದ. ಓಕೆ. ಮತ್ತೆ ನಿಮ್ಮದು ಬಾಳೆನೂ ಇದೆ. ಅದು ಎಷ್ಟು ಎಕರೆ ಇದೆ ಬಾಳೆ? ಅದೊಂದು 27 ಗುಂಟೆ ಇದೆ. 27 ಗುಂಟೆ ಇದೆ. ಇವತ್ತು ಕಾಯಿ ಕುಯ್ತಾ ಇದ್ದಾರೆ ಅದು ಬಾಳೆನ. ಓಕೆ. ಮತ್ತೆ ಇದನ್ನ ಗಿಡಗಳನ್ನು ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಈ ಗಿಡಗಳು ನೋಡ್ತಾ ಇದ್ರೆ. ನೋಡಿ ಯಾವ ರೀತಿ ರೌಂಡ್ ಶೇಪ್ ಇಟ್ಕೊಂಡಿದ್ದೀರಾ. ಹೇಗ್ ಮಾಡಿದಾರ ಇದು? ಸರ್, ಯೂಟ್ಯೂಬ್ ಅಲ್ಲಿ ನೀವು ಕಳಿಸೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಓಕೆ ಅದನ್ನ ನಾವು ಈ ತರ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟಿದ್ದೇನೆ. ಅದನ್ನ ನೋಡ್ಕೊಂಡು ಇಷ್ಟು ಮಟ್ಟಿಗೆ ಮಾಡ್ಕೊಂಡಿದೀವಿ. ಈಗ ಹೂವು, ಕಾಯಿ, ಪಿಂದೆ ಇದೆ. ಹೌದು. ಓಕೆ. ಇದನ್ನ ಇವಾಗ ನೀವು ಒಂದು 60ರಿಂದ 70 ಕಾಯಿನ ಬಿಟ್ಕೋಬಹುದು ಇದನ್ನ ಇವಾಗ. ಓಕೆ. 60ರಿಂದ 70 ಕಾಯಿ ಬಿಟ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ 30 kg ವರೆಗೂ ಸಿಗ್ಬಹುದು ದಪ್ಪ ಗಿಡದಲ್ಲಿ. ಸ್ವಲ್ಪ ಈ ತರ ಇರೋ ಗಿಡಗಳಲ್ಲಿ ಒಂದು 20 ಕಾಯಿಯಿಂದ ಒಂದು 15 kg ಬಿಡಬಹುದು ನೀವು ಇದನ್ನ. ಓಕೆ. ಮತ್ತೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಇದು. ಇಂಥ ಗಿಡಗಳಲ್ಲಿ ಒಂದು 5ರಿಂದ 6 ಕಾಯಿ ಮಾತ್ರ ಬಿಡಬೇಕಷ್ಟೇ ಅದನ್ನ. ಓಕೆ ಓಕೆ ಓಕೆ. ಕಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ರ. ಒಳ್ಳೆ ಶೇಪ್ ಚೆನ್ನಾಗಿ ಇಟ್ಟಿದ್ರೆ ಅದು. ಮತ್ತೆ ಊಜಿ ರೋಗಕ್ಕೂ ಇದನ್ನ ಫ್ರೂಟ್ ಪ್ಲೇ ಟ್ಯಾಪ್ಸ್ ತಂದು ಹಾಕಿದಿರ, ಊಜಿ ಬುಟ್ಟೆಗಳನ್ನ. ಎಷ್ಟೊಂದು ಇದು ಊಜಿ ಬುಟ್ಟೆ? ಇದು 6 ಮಂತ್ ಆಗಿದೆ. ಓಕೆ 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 ಓಕೆ. ನಾನು ಕೆಲವೊಂದು ರಾಯಲ್ ಗ್ರೀನ್ ಗಿಡ ಕೊಟ್ಟಿದ್ದೀನಿ. ಅದು ನೀವೇನು ಮಾಡಿದ್ದೀರಾ, ಕಸಿಯಿಂದ ಬಂದಿರೋದನ್ನ ಬಿಟ್ಟಿದ್ದೀರಾ. ಕಸಿಯಿಂದ ಕೆಳಗಡೆ ಬೀಜದ ಬರ್ತದಲ್ಲ, ಅದನ್ನು ಬಿಟ್ಟಿದ್ದೀರಾ. ಕ್ರಾಫ್ಟಿಂಗ್ ಮೇಲೆ ಒರಿಜಿನಲ್ ಮಾತ್ರ ನೀವು ಏನ್ ಮಾಡಿದ್ದೀರಾ, ಅದನ್ನ ಸ್ವಲ್ಪ ಒಳಗಡೆ ಉಳ್ಕೊಂಡಿದೆ ಅದು. ನೋಡಿ ಇದೆಲ್ಲ ವೇಸ್ಟ್ ನೋಡಿ. ಈ ಗಿಡ ಎಲ್ಲ ನೋಡಿ, ಇದರಲ್ಲ ಎರಡು ಮ್ಯಾಚ್ ಆಗಿದೆ. 2 ಒಳಗಡೆ ಸೇರ್ಕೊಂಡಿದೆ. ಇದರಲ್ಲಿ ಒರಿಜಿನಲ್ ತೋರಿಸ್ತೀನಿ ಬನ್ನಿ ನಿಮಗೆ ಒಳಗಡೆ ಎಲ್ಲಿದೆ ಅಂತ. ಇಲ್ಲ, 2 ಮಿಕ್ಸ್ ಆಗ್ಬಿಟ್ಟಿದೆ ನೋಡಿ. 2 ಮಿಕ್ಸ್ ಆಗ್ಬಿಟ್ಟಿದೆ ಅದು. ಅದೇ ನೋಡ್ತೀನಿ. ಹೂವಿಂದ ಏನು ಬರ್ದಾರೆ, ಗಿಡ ತೆಗೆದ್ಬಿಟ್ಟು ಬೇರೆ ಹಾಕೋತೀನಿ. ಅದನ್ನ ನೋಡಿ. ಇವಾಗ ನಿಮ್ಗೆ ತೋರಿಸಿದ್ನಲ್ಲ, ಅಲ್ಲೆಲ್ಲ ಗಿಡ ನಾವು ಇದು ಮಾಡಿದ್ವಲ್ಲ, ಅಲ್ಲಿ ಅದನ್ನ ತೋರಿಸ್ತೀನಿ ನಿಮ್ಗೆ ಗಿಡ. ಅದನ್ನ ಮತ್ತೆ ಇನ್ನೊಂದು, ನೀವು ನೀರು ಮಾತ್ರ ದಿನ 2.5 ಅವರ್ ನೀರು ಬಿಡ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಈ ರೀತಿ ಬಿಡಬಾರ್ದು ನೀರು. 3 ದಿನಕ್ಕೊಂದ್ಸಲ ನೀವು 2.5 ಅವರ್ ನೀರು ಬಿಡ್ತೀರಾ ನೋಡಿ. ಈಗ ನೀವು ಇದರಲ್ಲಿ ಜೀವಾಮೃತ ಬಿಟ್ಟಿದ್ದೀರಲ್ಲ, ಈಗ ನಲ್ಲಿ ಫಿಕ್ಸ್ ಮಾಡಿದಾರೆ ಇದಕ್ಕೆ ನೀವು. ಓಕೆ. ಇದು ನಲ್ಲಿ ಫಿಕ್ಸ್ ಮಾಡಿ ಈಗ 2.5 ಗಂಟೆ ಕಾಲ ಕೊಡ್ತೀರಾ 3 ದಿನಕ್ಕೊಂದ್ಸಲ. ಓಕೆ. ಈಗ ಜೀವಾಮೃತನ ಇಲ್ಲಿ ಬರುತ್ತೆ. ಜೀವಾಮೃತ ಇಲ್ಲಿ ಕಪ್ಪು ಕಾಣಿಸ್ತದಲ್ಲ, ಇಲ್ಲಿ ನಾನು ಹೇಳೋದಂದ್ರೆ ಒಂದು ಆರೆ ತಗೊಂಡು ಹಾಕ್ಬೇಕಿಲ್ಲಿ. ನೀವು ಯಾವತ್ತೂ ಔಷಧಗಳನ್ನ ಡ್ರಿಪ್ ಮುಖಾಂತರ ಬಿಡುವಾಗ ಆರೆ ತಗೊಂಡು ಹಾಕ್ಬೇಕು. 1 ಅಡಿ ಒಳಗಡೆ ಚೆನ್ನಾಗಿ ಅಲ್ಲಾಡ್ಸೋದು, ಆ ಕಡೆ ಈ ಕಡೆ ಎಲ್ಲ ಅಲ್ಲಾಡಿಸಿ. ನೀವು ಯಾವತ್ತು ಔಷಧಿಗಳನ್ನ ಬಿಡ್ತಾರೆ ಅವತ್ತು ಈ ನಲ್ಲಿನ ಅದ್ರ ಒಳಗಡೆ ಇಡೋದು. ಆವಾಗ ಸೀದಾ ಹೋಗಿ ಬೇರ್ಗೆ ಸೇರ್ತದ ಅದು ಔಷಧಿ. ನೀವು ಕೊಟ್ಟಿರಕ್ಕಂತ ಔಷಧಿ ಏನಿದೆಯಲ್ಲ, ಅದು ಒಂದು ಬೇಗ ಹೋಗಿ ಬೇರ್ಗೆ ಸೇರ್ತದೆ. ಅವಾಗ ಗಿಡ ಅನ್ನೋದು ಇನ್ನ ಡೆವಲಪ್ಮೆಂಟ್ ಆಗತ್ತೆ. ಇವಾಗ ನೋಡಿ, ಬೇರು ನಾವು ಒಳಗಡೆ ತೆಗೆದ್ರೆ 1.5 ಅಡಿ ಕೆಳಗಡೆ ಇರ್ತದೆ ಬೇರು. ಇವಾಗ ನೀವು ಔಷಧಿ ಕೊಟ್ರೆ ಮೇಲೇನೆ ಇದಾಗತ್ತೆಲ್ಲ.
ಮೇಲೆನೆ ಉಳ್ಕೊಂಡಿರ್ತದೆ. ಅವಾಗ ಏನಾಗತ್ತೆ ಗೊತ್ತಾ, ಇಲ್ಲಿ ಗಿಡದಲ್ಲಿ ಪಕ್ಕದಲ್ಲಿ ಇರಕ್ಕಂತ ಕಸ ಏನಿದೆ, ಕಸ ಅನ್ನೋದನ್ನ ಆ ಔಷಧಿನ ತಗೊಂಡು ಕಸ ಬೆಳ್ಕೊಂತದ ಅದು. ಇಲ್ಲಿ ಈ ಲೆವೆಲ್ ಗಿತ್ತು ಸರ್ ನೋಡಿ. ಅದೇ ಗುಳಿ ಮಾಡಿದ್ನಲ್ಲ ಅಮ್ಮಮ್ಮ ಅಂದ್ರೆ ಇನ್ನು ಅರ್ಧ ಅಡಿಲಿ ಇರ್ಬೋದು ಬೇರು. ಅಲ್ಲ ಅದಕ್ಕಿಂತ ಒಳಗಡೆ ಇದೆ. ಇದು ಬೇರಲ್ಲಿ 3 ತರ ಬರ್ತದೆ. ಓಕೆ, A1 B1 C1 ಅಂತ. A1 ಅಂತಂದ್ರೆ ಮೇಲೇನೆ ಇರ್ತದೆ, B1 ಅಂತ ಮಧ್ಯದಲ್ಲಿ ಇರ್ತದೆ, C1 ಅದು ಕೆಳಗಡೆ ಇರ್ತದೆ. 3 ತರ ಬೇರೆ ಆಪ್ಷನ್ ಇದೆ ಇದು. ಅದಕ್ಕೋಸ್ಕರ ಏನ್ ಮಾಡೋದು, ನೀವು ಒಂಚೂರು ಅಲ್ಲಿ ನೀರೇನು ಅಲ್ಲಿ ಬೀಳ್ತಾ ಇದ್ದಲ್ಲ, ಅಲ್ಲಿ ಒಂಚೂರು ಆರೆ ಹಾಕಿ ಅಲ್ಲಾಡಿಸಿ ಔಷಧಿಗಳು ಬಿಡುವಾಗ ಆ ಪೈಪ್ ಅದು ಒಳಗಡೆ ಇಡೋದು. ಆ ತರ ಮಾಡಿದ್ರೆ ಸೀದಾ ಬೇರ್ಗೆ ಹೋಗಿ ಔಷಧಿ ಗಿಡಗಳು ಅನ್ನೋದನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅರ್ಥ ಆಯ್ತಾ ಹೇಳಿದ್ ನಾನು? ಅದಕ್ಕೋಸ್ಕರ ಗೊತ್ತಾಗಲ್ಲ ಸರ್, ನೀರು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ. ಅದು ಗಿಡದಲ್ಲಿ ಗೊತ್ತಾಗುತ್ತಾ? ನಾನು ಅದು ನೋಡ್ದೆ, ಅದಕ್ಕೆ ನೋಡಿದ ತಕ್ಷಣ ನನಗೆ ಗೊತ್ತಾಗಿದೆ ನೀರು ಜಾಸ್ತಿ ಬಿಡ್ತಾ ಇದಾರೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು ನೀರು ಜಾಸ್ತಿ ಆಗ್ತಾ ಇದೆ ಅಂತ. ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡಿ ನೀವು. ಸ್ವಲ್ಪ ನೀರು ಆದಷ್ಟು ನೀರು, ಯಾಕಂದ್ರೆ ಚಿಕ್ಕ ಗಿಡಗಳಿಗಾದ್ರೆ ಬೇರೆ ಕಡೆಯಿಂದ ನೀರು ತಗೊಂಡು ಬೆಳೆಯಕ್ ಆಗಲ್ಲ ಅದು. ಇವು ದೊಡ್ಡ ಗಿಡಗಳಾಗಿದೆ. ಆಲ್ಮೋಸ್ಟ್ ಈಗ 20 ತಿಂಗಳು, ಈಗ ಜೂನ್ ಬಂದ್ರೆ 2 ವರ್ಷ ಆಗತ್ತೆ ಗಿಡಗಳಿವು. ಇವಾಗ ಈ ಗಿಡಗಳಿಗೆ ಏನಾಗತ್ತೆ ಗೊತ್ತಾ, ಬೇರ್ ಅನ್ನೋದನ್ನ 1.5 ಅಡಿ 2 ಅಡಿ ಒಳಗಡೆ ಹೋಗಿರ್ತದೆ. ನೀವು ಒಂದು 5 ದಿನ ನೀರು ಕೊಟ್ಟಿಲ್ಲ ಅಂತಂದ್ರು ಕೆಳಗಡೆ ಇರಕ್ಕಂತ ತೇವಾಂಶನ ತಗೊಂಡು ಗಿಡ ಬೆಳೀತದೆ ಅದು. ಓಕೆನಾ? ನೀರ್ ಕಡ್ದವ್ರು ಅಷ್ಟು ಅದು ಕಳೆ ಬಾಡ್ತದೆ, ಆಮೇಲೆ ಗಿಡ ಬಾಡೋದು ನಾನು. ಇವಾಗ ನೋಡಿ, ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಗಿಡ ಬಾಳಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ ನಿಮ್ಗೆ. ಓಕೆನಾ? ಕಾಯಿ ರುಚಿ ಬರ್ತದೆ. ನೀರು ಎಷ್ಟು ಜಾಸ್ತಿ ಕೊಡ್ತಿರಲ್ಲ ಅಷ್ಟು ಕಾಯಿನೂ ಸಪ್ಪೆ ಬರ್ತದೆ, ಬೀಜನೂ ಸ್ವಲ್ಪ ಗಟ್ಟಿನೂ ಬರ್ತದೆ. ಅರ್ಥ ಆಯ್ತಾ? ನೀರಿನ ಪ್ರಮಾಣ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಬಿಟ್ರೆ ಮಾತ್ರ ಗಿಡ ಅನ್ನೋದು ಕಾಯಿ ರುಚಿನೂ ಬರ್ತದೆ, ಕಾಯಿ ಅನ್ನೋದು ರೌಂಡ್ ಶೇಪ್ನು ಬಂದ್ಬಿಡ್ತದೆ. ನಿಮಗೆ ಆಟೋಮೆಟಿಕ್ ಕಾಯಿಗಳು ಅನ್ನೋದು ರೌಂಡ್ ಶೇಪ್ ನೀಟಾಗಿ ಬರ್ತದೆ. ಸರಿನಾ? ಇದು ಟೋಟಲ್ ಬಂದು 1.5 ಎಕರೆ ಜಮೀನಲ್ಲ? ಹೌದು ಸರ್. 30 ತೆಂಗಿನ ಗಿಡ ಹಾಕಿದೀವಿ. 30 ತೆಂಗಿನ ಗಿಡ ಮತ್ತೆ ಎಲ್ಲ ಇದೇ ಕುಡಿಸಿದ್ದು. ಈ ಹೋಗಿರೋದಕ್ಕೆಲ್ಲ ಒಂದೊಂದು ಅಲ್ಲಲ್ಲಿ ಅದು ಇದು ಒಂದು ದಾಳಿಂಬೆ 1-2 ಗಿಡ, ಅದೊಂದು 2 ಗಿಡ, ಇದೊಂದು 2 ಗಿಡ ತಗೊಬಂದು ಹಾಕಿದ್ವಿ. ಇಲ್ಲೆಲ್ಲ ಒಂದು ರಾಯಲ್ ಗ್ರೀನ್ ಇತ್ತಲ್ಲ, ಆ ಕಡೆ ಇದೆ, ಮುಂದೆ ಇದೆಲ್ಲ ಅದು ಚೆನ್ನಾಗಿ ಬಂದಿದೆ. ಕಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ರ, ಖುಷಿ ಅನಿಸ್ತಾ ಇದೆ. ನೋಡಿದ ಗಿಡಗಳು ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಕಟಿಂಗ್. ಇದು ಅದೇ ಮಳೆ ಜಾಸ್ತಿ ಬಂದು ಎಲ್ಲರಿಗೂ 2021ರಲ್ಲಿ 4 ತಿಂಗಳು ಮಳೆ ಹೆಚ್ಚಾಗಿ ಈ ಸುಳಿ ರೋಗ, ಚುಕ್ಕಿ ರೋಗ ಎಲ್ಲಾನು ಫುಲ್ ಜಮೀನುಗಳೆಲ್ಲ ಮಳೆ ಫುಲ್ ನಿಂತು ಬಿಟ್ಟಿದೆ. 1 ಅಡಿ 1.5 ಅಡಿ ನಿಂತು ಬಿಟ್ಟಿತ್ತು ನೀರೆಲ್ಲ. ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ. ಇದು ರಾಯಲ್ ಗ್ರೀನ್. ಇದು ಆಗ್ಲೇ ಹೇಳಿದ್ನಲ್ಲ ನಿಮಗೆ. ಕಸಿ ಕಾಣಿಸುತ್ತೆ, ಆಟೋಮೆಟಿಕ್ಲಿ ಇದು ಕಸಿ ಕಾಣಿಸುತ್ತೆ. ಇದು ರಾಯಲ್ ಗ್ರೀನ್. ಇದು ಇದು ಆವಾಗ್ಲೇ ಎಲ್ಲ ಕೊಟ್ಟಿದ್ದು. ಆದ್ರೆ ಈ ಅಲಹಾಬಾದ್ ಸಫೇದ ಜೊತೆಗೆ ಕೊಟ್ಟಿರೋ ರಾಯಲ್ ಗ್ರೀನ್ ಇದು, ಅದೇ ಜೊತೆಲೆ ಬಂದಿರೋದು. ಒಂದು 10 ಗಿಡನ ಇದಾವೆ. ಎಲ್ಲಿದೆ? ಇಲ್ಲಿ ಇದೆ ನೋಡಿ. ನೋಡಿ, ಈ ಕಡೆ ಕಟ್ ಮಾಡಿ ಹೇಳ್ತೀನಿ. ಅದು ಬೇಕಾಗಿಲ್ಲ. ಅದನ್ನ ತೆಗಿಬೇಕು ನೋಡಿ. ಅದು ಫಸ್ಟೇ ನೋಡ್ಕೊಂಡ್ರೆ ಈ ಗಿಡ ನೋಡಿ ಫುಲ್ ಈ ತಾಕತ್ತೆಲ್ಲ ನೀವು ಕೊಟ್ಟಿರೋ ಔಷಧಿ ಎಲ್ಲ ಅದೇ ತಗೊಂಡು ಅದೇ ಬೆಳೆದಿದೆ ಜಾಸ್ತಿ. ಕಟರ್ ಇಲ್ವಾ? ಹೋದ ವರ್ಷ ನೋಡಿ ಯಾವ್ದು ಇದೆ ನೋಡಿ ಕರೆಕ್ಟ್ ಆಗಿ. ಹೋದ ವರ್ಷ 5ನೇ ತಿಂಗಳಲ್ಲಿ ಏನಾಯ್ತು ಗೊತ್ತಾ? ನೋಡಿ 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 ಇದು ನೋಡಿ, ಈ ಕಡೆ ಇರೋದು ಒರಿಜಿನಲ್. ಇದು ನೋಡಿ, ಇದು ಕೈ ಇದೆ ನೋಡಿ, ಇದು ಒರಿಜಿನಲ್. ಇದು ಒರಿಜಿನಲ್. ಇದನ್ನ ಕಿತ್ತಾಕ್ತಾ ಇದ್ರ ನೀವು? ಇದು ಒರಿಜಿನಲ್. ಇದು ಅದು ಆ ಕಡೆ ಇರೋದು ಇದು ನೋಡಿ. ಬರಲ್ಲ ಅದರಲ್ಲಿ. ನೋಡಿ ಇದೆಲ್ಲ ಇದು ಇಲ್ಲಿ ಕಟ್ ಮಾಡಿ ಹೇಳ್ತೀನಿ ನಾನು. ಅದು ಇವಾಗ ಅರ್ಧ ಇದು ಮಾಡ್ಬಿಟ್ಟಿದ್ದೀನಿ. ಕಟ್ ಮಾಡಿ ಏನಾಗಲ್ಲ ಬಿಡಿ, ಏನಾಗಲ್ಲ. ಅದು ಹಂಗೆ ಇದ್ರಿರ್ತದೆ, ಬಂದ್ರೆ ಬರ್ತದೆ. ಇದನ್ನ ಕಟ್ ಮಾಡ್ಬಿಡಿ. ಅದನ್ನ ಹೊಡಿರಿ, ಹೊಡಿ ಹೊಡಿ ಹೊಡಿ, ಜೋರಾಗಿ ಹೊಡಿ, ಏನಾಗಲ್ಲ. ಹೊಡಿ ಹೊಡಿ ಹಂಗೆ. ಅಷ್ಟೇ, ಮುಗೀತದು. ನೋಡಿ
ನೋಡಿ ಈ ಕಸಿ ಗಿಡಕ್ಕಿಂತ ಈ ಬೀಜ ಗಿಡನೇ ಹೆಚ್ಚಾಗಿ ಬೆಳೆದಿದೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೂವು ಬಂದಿದೆ, ಆದ್ರೆ ಅದು ರುಚಿ ಬರಲ್ಲ ಕಾಯೋದು. ನೋಡಿ ಇದ್ರಲ್ಲಿ ನೋಡಿ ಪ್ರತಿಯೊಂದು ರೆಂಬೆಗೂ ಹೂವು, ಪಿಂದೆ, ಕಾಯಿ ಎಲ್ಲಾನು ಇದೆ. ಈ ರೀತಿ ನೋಡ್ಕೊಂತಾ ಇರ್ಬೇಕು. ನೋಡಿ ಇದೆಲ್ಲ ಅದೇ, ಇದೆಲ್ಲ ಫುಲ್ ಅದೇ ಕಸಿಯಿಂದ ಮೇಲೆ ಬಂದಿರೋದು ಇದೆಲ್ಲ ಇದೆ. ಇದೆ ಕಟಿಂಗ್ ಮಾಡಿದಾಗ ಮಾಡಿಸ್ತೀನಿ. ಮತ್ತೆ ಕಾಯಿ ಬಿಟ್ಟಿದ್ರ ಈಗ? ಇದು ಅದೇ ನೋಡಿ ದೊಡ್ಡ ಗಿಡನೇ ರಾಯಲ್ ಗ್ರೀನ್. ರಾಯಲ್ ಗ್ರೀನು ಚೆನ್ನಾಗಿದೆ, ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಆಗ್ಲಿ, ಇದಾಗ್ಲಿ, ಗಿಡ ಡೆವಲಪ್ಮೆಂಟ್ ಆಗ್ಲಿ, ಬೇರುಗಂಟು ರೋಗ ಕಡಿಮೆ ಬರೋದು. ಅದಕ್ಕೂ ಬೇರುಗಂಟು ರೋಗ ಅನ್ನೋದನ್ನ ಸ್ವಲ್ಪ ಕಡಿಮೆ ಬರ್ತದೆ. ಕೀಪಿಂಗ್ ಕ್ವಾಲಿಟಿ ಕಾಯಿ ಅನ್ನೋದು ಚೆನ್ನಾಗಿರ್ತದೆ. ಇಲ್ಲಿ ಬಿಟ್ಟಿದ್ರೆ ಕಾಯಿ ಇದರಲ್ಲಿ ಹುಳು ಅದೇ ಕಿತ್ತಾಕ್ಸದ್ನಲ್ಲ, ಅದು ಚೆನ್ನಾಗಿರೋ ಉಳ್ಕೊಂಡಿದ್ದಾವ, ಚೆನ್ನಾಗಿತ್ತಲ್ಲ, ಕಿತ್ತಾಕಿಲ್ಲ ಅವರು. ಅದೆಲ್ಲ ಕರೆಕ್ಟ್ ಬಿಟ್ಟು ನಿಮಗೆ ಗೊತ್ತಿಲ್ಲ ಬಿಡೋದು ಕಸಿ ಯಾವ್ದು ಅದು ಯಾವ್ದು ಅಂತ. ಈಗ ನೋಡಿದ್ಮೇಲೆ ಗೊತ್ತಾಯ್ತಲ್ಲ. ನೋಡಿದೀವಿ, ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿದೆ ಕಾಯಿ. ಒಳ್ಳೆ ರೌಂಡ್ ಶೇಪ್ ಬಂದಿದೆ ನೋಡಿ, ಎಷ್ಟು ನುಣ್ಣಕ್ಕಿದೆ ಕಾಯಿ. ಎಷ್ಟು ರೌಂಡ್ ಶೇಪ್ ಇದೆ ನೋಡಿ ಕಾಯಿ. ತಗೋಬೋದ ಕಾಯಿ ಒಂದು? ತೊಳಿ ಈಗ ಸ್ವಲ್ಪ ಬಿಟ್ಟಿದಾರೆ ಸರ್ ಎಲ್ಲ ಕಾಯಿ. ಇದು ಅದು ಚೆನ್ನಾಗಿ ಎಲ್ಲೊಂದು ಬಿಟ್ಟಿದಾರೆ ಅಷ್ಟೇ. ಅದೇನ್ ಮನೆಗೆ ತಿನ್ನಕ್ ಆಗ್ಬೋದು, ದಿನ ಒಂದು 8 ಕಾಯಿ ತಿನ್ನಕ್ ಆಗ್ಬೋದು ಅಷ್ಟೇ. ಇನ್ನ 3 ದಿನ ಬೇಕು. ಈಗ ಇದಕ್ಕೆ ಹೋಗ್ತಾ ಇದೀವಿ, ಮೈಸೂರು, ಮಡಿಕೇರಿ. ಅದೇ ಸಮಸ್ಯೆ ಏನಿಲ್ಲ, ಮಾಡ್ಬೋದು ತೊಂದ್ರೆ ಏನಿಲ್ಲ. ಅದು ಯಾವ್ದು ಇದು ಫಸ್ಟ್ ತಂದಾಕಿದ್ದು ಇದು ಯಾವ್ದು ಇಲ್ಲಿ ಲೋಕಲ್ ಅಲ್ಲಿ ಅಲ್ಲೋಡ ಮೊದಲನೇ ಗಿಡ ಯಾವ್ದು ನೋಡಿ ಅದು? ಅದೂನಾ? ಇದು ಮೊದಲು ತಂದು ಬಂದಿದ್ರಾ? ಮೊದಲು ತಗೊಬಂದು ಇದು ಎಸ್ಡಿಗೆ ಹಾಕ್ಬೇಕು, ಏನ್ ಕತೆ ಏನು ಗೊತ್ತಿಲ್ಲ. ಈ ಕಾಯಿನೂ ಅಷ್ಟೊಂದು ಶೇಪು ಬಂದಿಲ್ಲ. ಇದು ಶೇಪು ಬಂದಿಲ್ಲ, ಕಾಯಿನೂ ಜಾಸ್ತಿ ಬಿಡಲ್ಲ, ಶೇಪು ಬಂದಿಲ್ಲ. ಇದು L49. ಇದು L49. ಇಷ್ಟು ಕಾಯಿ ಜಾಸ್ತಿ ಬಿಡಲ್ಲ. ಇದು ಸ್ವಲ್ಪ ಕಡಿಮೆ. ಇದು ಸುಮ್ನೆ ಗಿಡ ಮಾತ್ರ ಬೆಳೀತದ ಅಷ್ಟೇ. ಅದು ಇದ್ರಲ್ಲಿ ನೋಡಿ ಎಷ್ಟು ಕಾಯಿ ಇದು. ಇದ್ರಲ್ಲಿ ನೋಡಿ ಇನ್ನೊಂದು 5-6 ಕಾಯಿ ಕಿತ್ಕೊಂಡಿದೀವಿ. ಇದ್ರಲ್ಲಿ ನೋಡಿ ಎಷ್ಟು ಕಾಯಿ ಇದು. ಈ ಸಲ ಮಾತ್ರ ಭಯಂಕರ ಬರುತ್ತೆ ಬಿಡಿ. ಈ ಸಲ ಮಾತ್ರ ಒಂದೊಂದು ಗಿಡಕ್ಕೆ ಏನೇನಂತ 60-70 ಕಾಯಿ ಬಿಟ್ರೆ ಎಲ್ಲ ಚೆನ್ನಾಗಿ ಬರ್ತದೆ. ಈಗ ಹೂವು ಬಿಡ್ತಾ ಇದಲ್ಲ, ಇವಾಗ ಬಂದು ನಿಮಗೆ ಒಂದು 3-4 ತಿಂಗಳು ಬೇಕು. ಸ್ವಲ್ಪ ಬಿಸಿಲು ಕಾಲದಾಗಿ ಸ್ವಲ್ಪ ಲೇಟ್ ಆಗತ್ತೆ. ಜೂನ್ ಜುಲೈ ಬಿಸಿಲು ಕಾಲದಾಗಿ ಸ್ವಲ್ಪ ಲೇಟ್ ಆಗತ್ತೆ. ಮತ್ತೆ ನಿಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಾದ್ರೆ ಒಂದು 3 ತಿಂಗಳಿಗೆ ಬಂದ್ಬಿಡ್ತದೆ. ಚಳಿಗಾಲದಾಗೆ ಸ್ವಲ್ಪ ಮೆಚುರಿಟಿ ಅನ್ನೋದು ಬೇಗ ಆಗತ್ತೆ. ಬಿಸಿಲು ಕಾಲದಾಗೆ ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ. ಒಂಚೂರು ಮೈಕ್ರೋ ನ್ಯೂಟ್ರಿಯನ್ಸ್ ಬಿಡ್ಬೇಕು ನೀವು. ಜಿಂಕು, ಐರನ್, ಮ್ಯಾಗ್ನೀಷಿಯಮ್, ಬೋರಾನು. ಅದನ್ನ ಬಿಟ್ರೆ ಇನ್ನ ರೌಂಡ್ ಶೇಪ್ ಬರ್ತದೆ, ಕಾಯಿ ಗುಂಡಕ್ ಬರ್ತದೆ. ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿರುತ್ತದೆ. ಸಾಸಿವೆ ಕಾಳಷ್ಟು ಇನ್ನೂ ಇದಾಕಿಲ್ಲ ನಾನು. ಯಾವುದು ಸರ್ಕಾರಿ ಗೊಬ್ಬರವನ್ನು ಯಾವುದೇ ರೀತಿ ಬೆಳೆಸಿಲ್ಲ ನೀವು. ಬರೀ ಸಾವಯವದಲ್ಲೇ ಮಾಡ್ತಾ ಇದ್ದೀರಾ. ಬರೀ ಜೀವಾಮೃತ ಮತ್ತೆ ಡಾಕ್ಟರ್ ಸಾಯಿಲು ಗೊಬ್ಬರ, ಬೇವಿನ ಹಿಂಡಿ ಇದು ಮಾತ್ರ ಬಿಡ್ತಾ ಇದ್ದಾರೆ. ಈ ಕಸಗಳು ಓಕೆ. ಬರೀ ನೀವು ಆರ್ಗಾನಿಕ್ ಅಲ್ಲೇ ಸಾವಯವದಲ್ಲೇ ಮಾಡ್ತಾ ಇದ್ದೀರಾ. ಅಂದ್ರೆ ಜೀವಾಮೃತನ ಎಲ್ಲಿ ತಯಾರಿ ಮಾಡ್ತೀರಾ? ಒಳಗಡೆ ಮಾಡ್ಕೊಂತೀರಾ? ಆಚೆ ಕಡೆ ಇದೆ. ಇದು 200 ಲೀಟರ್ ಡ್ರಮ್ಮಲ್ಲಿ 200 ಲೀಟರ್ ಡ್ರಮ್ಮಲ್ಲಿ 200 ಲೀಟರ್ ಡ್ರಮ್ಮಲ್ಲಿ ಇದನ್ನ ಬೆಲ್ಲ ಗಿಲ್ಲ ಅದೆಲ್ಲ ಹಾಕಿ ಇಟ್ಟು ಒಂದು 7-8 ದಿನ ಇಟ್ಟು ಅದನ್ನ ಡ್ರಿಪ್ ಮುಖಾಂತರ ಕೊಡ್ತೀರಾ. ಅದನ್ನ ಇದೇನೋ ಜಾಯಿಂಟ್ ಮಾಡೋದು ಪೈಪು? ಇಲ್ಲ ಸರ್, ಇದು ವಾಟರ್ ಟ್ಯಾಂಕ್ ಮೇಲಿಂದ ಬಂದಿರೋದು. ಇದು ಅಲ್ಲಿದೆ, ಇಲ್ಲಿಂದ ಬಕೆಟ್ ಅಲ್ಲಿ ಸೋಸ್ಕೊಂಡು ಇಲ್ಲಿ ತಗೊಂಡೋಗಿ ಅದು ಅಲ್ಲಿ ಇಂಚೂರಿ ಅಲ್ಲಿದೆ, ಇಂಚೂರಿಯಿಂದ ಕಳಿಸ್ಬಿಡ್ತೀವಿ. ಎಷ್ಟು ದಿವಸಕ್ಕೊಮ್ಮೆ ಜೀವಾಮೃತ ಬಿಡ್ತೀರಾ ನೀವು? ಸರ್ ತಿಂಗಳು ಒಂದ್ಸಲ 200 ಲೀಟರ್. 200 ಲೀಟರ್ ತಿಂಗಳಿಗೆ ಒಂದ್ಸಲ ಬಿಡ್ತೀರಾ?
ಅಂದ್ರೆ ಎಷ್ಟು 6 ಕುಂಟೆ ಇದೆ. ಕಲ ಇದು ಎಷ್ಟು ಗೇಟ್ ವಾಲ್ ಇದಾವೆ ಇದರಲ್ಲಿ? 3 ಇದೆ. 3 ಗೇಟ್ ವಾಲ್ ಅಂದ್ರೆ 3 ಗೇಟ್ ಕಲ್ಗೆ ಒಂದೇ ಸಲ ಬಿಡ್ತೀರಾ? ಒಂದೇ ಸಲ. ನೀರು ಎಷ್ಟು ಇಂಚ್ ಇದೆ? ನೀರು 2.5 ಇಂಚ್ ಇದೆ. 2.5 ಇಂಚ್ ಇದೆ ನೀರು. ಓಕೆ. ಈಗ ಒಂದೇ ಸಲ ನೀವು ಜಾಯಿಂಟ್ ಮಾಡಿದ್ರೆ ಎಲ್ಲ ಗಿಡಕ್ಕೂ ಹೋಗುತ್ತೆ, ಒಂದು ಪಾತಿಗೆ. ಅದಕ್ಕೆ ನಾನು ಹೇಳೋದು ನಿಮಗೆ, ಜೀವಾಮೃತವನ್ನ ಬಿಡುವಾಗ ಒಬ್ಬರದು ಲೇಬರ್ ಕಾಸ್ಟ್ ಹೋದ್ರೂ ಪರವಾಗಿಲ್ಲ, ಒಂದು ಅರೆ. ಈಗ ನೋಡಿ, ಈಗ ನೀವು ಟ್ಯಾಪ್ ಅಲ್ಲಿ ನೀರು ಬಿಡ್ತೀರಲ್ಲ, ಈಗ ಕಪ್ಪು ಇರೋದೆಲ್ಲ ಅದು ಇದು ತಾನೇ ಗೊಬ್ಬರ. ಅದು ಅಂದ್ರೆ ಇದು ಗೊಬ್ಬರ ಅದು ಜೀವಾಮೃತನ ನೀವು ಬಿಡುವಾಗ ಈ ರೀತಿ ಆರೆ ತಗೊಂಡು ತಗೊಳ್ಳಿ. ಅರೆ ತಗೊಂಡು ಈ ರೀತಿ ಅಲ್ಲಾಡ್ಸ್ಬೇಕು ನೋಡಿ, ನೀರು ಎಲ್ಲಿ ಬೀಳುತ್ತಲ್ಲ ಅಲ್ಲಿ. ಇನ್ನೂ ಜೋರಾಗಿ ಹೊಡೀರಿ. ಚೆನ್ನಾಗಿ ಅಲ್ಲಾಡ್ಸಿ ಚೆನ್ನಾಗಿ. ಇನ್ನು ಅಗ್ಲ ಅಲ್ಲಾಡ್ಸ್ಬೇಕು. ರೌಂಡ್ ಆಗಿ ಅಲ್ಲಾಡ್ಸಿ. ಇನ್ನು ಅಗ್ಲ ಅಲ್ಲಾಡ್ಸಿ. ಇನ್ನೊಂಚೂರು. ನೋಡಿ, ಇವಾಗ ಬೇರ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ವೈಟ್ ಕಲರ್ ಬೇರ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಹಿಡ್ಕೊಂಡು ಒಳಗಡೆವರೆಗೂ ಬೇರ್ ಅನ್ನೋದು ಕಾಣಿಸ್ತಾ ಇದೆ ನೋಡಿ. ಆ ಬೇರೆಲ್ಲ ವೈಟ್ ಬೇರ್ ಇದಾವಲ್ಲ, ನಾನು ಹೇಳೋದು ನಿಮಗೆ, ಜೀವಾಮೃತ ಮತ್ತೆ ಯಾವುದೇ ರೀತಿ ಗೊಬ್ಬರವನ್ನು ಬಿಡುವಾಗ ನೀವು ನೋಡಿ ಈ ರೀತಿ ಇಡಬೇಕು. ಪೈಪಿನದ್ರ ಮೇಲೆ ಈ ರೀತಿ ಇಟ್ಟು ನೋಡಿ, ಈಗ ಇಟ್ಟಿದ್ದ ಒಳಗಡೆ. ಈಗ ನೀವು ಜೀವಾಮೃತ ಬಿಟ್ರೆ ಸೀದಾ ಬೇರ್ಕೆ ಸೇರುತ್ತೆ ಹೋಗಿ, ಆವಾಗ ಗಿಡ ಅನ್ನೋದನ್ನ ಡೆವಲಪ್ಮೆಂಟ್ ಆಗುತ್ತೆ. ಆರೆ ತಗೊಂಡು ಇದನ್ನ ಮಾಡಿ, ಓಕೆ, ಅದನ್ನ ಹಾಕ್ಮೇಲೆ ಅದನ್ನ ಒಳಗಡೆ ಇಟ್ರೆ ಸೀದಾ ಬೇರ್ಕೆ ಹೋಗುತ್ತೆ ಅದು. ಆಗ ನಿಮಗೆ ಗೊಬ್ಬರ ಅನ್ನೋದು ವೇಸ್ಟ್ ಆಗಲ್ಲ. ಯಾವುದೇ ಗೊಬ್ಬರ ಆಗ್ಲಿ, ಈಗ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಮಾಡೋರ್ಗೆ ಇದನ್ನೇ ಹೇಳೋದು ನಾನು. ಈಗ ನೀವು ಈ ರೀತಿ ಆರೆ ಮಾಡಿದಿರ, ಆರೆ ಹಾಕಿ ಇದು ಮಾಡಿ ಹೋಲ್ ಮಾಡಿದಿರಲ್ಲ, ಇದರಲ್ಲಿ DAP ಆಗ್ಲಿ, ಯೂರಿಯಾ ಆಗ್ಲಿ, ಪೊಟಾಶ್ ಆಗ್ಲಿ, ಯಾವ್ದಾಗ್ಲಿ 3 ಮಿಕ್ಸ್ ಮಾಡ್ಕೊಂಡು ಅದ ಒಳಗಡೆ ಹಾಕಿ, ಆ ಡ್ರಿಪ್ಪರ್ ಇದೆ ಮತ್ತೆ ಮೈಕ್ರೋಟ್ಯೂಬ್ ಹಾಕಿರ್ತಾರ, ಎಲ್ಲರೂ ಇಷ್ಟ ಇದ್ರ ಮೇಲೆ ಇಟ್ಬಿಟ್ರೆ ಹಿಂಗೆ ನೀರ್ ಸೀದಾ ಹೋಗಿ ಅದ್ರ ಮೇಲೆ ಗೊಬ್ಬರ ಮೇಲೆ ಬಿಟ್ಟು ಗೊಬ್ಬರ ಎಲ್ಲ ಕರಗ್ತದೆ. ಆಮೇಲೆ ಗಿಡನೂ ಡೆವಲಪ್ಮೆಂಟ್ ಆಗುತ್ತೆ. ಚೆನ್ನಾಗಿದೆ ಬಿಡಿ, ನೋಡಿದಲ್ಲ ಆಗ್ಲೇ ಬಿಟ್ಟಿದೀವಿ. ಇವಾಗ ಮಾಡಿದೀನಿ, ಇದು ಪಾತಿ ಎಲ್ಲ ಮಾಡಿದ್ದು ಮಾಡಿರ್ಲಿಲ್ಲ. ಫುಲ್ ಕಳೆನೇ ಜಾಸ್ತಿ ಆಗ್ಬಿಡ್ತಾ ಇತ್ತು. ಇದಕ್ಕಿಂತ ಶೇಪ್ ಚೆನ್ನಾಗಿದೆ. ಇದು ಹಸಿ ಇದೆಲ್ಲ ಕಾಯಿದು, ಅದು ಸ್ವಲ್ಪ ಹಣ್ಣು ಹಾಕಿದೆ ಅದು. ಈಗ ನೀವು ಕಷ್ಟಪಟ್ಟಿದ್ದೀರಾ, ಪ್ರತಿಫಲ ಅನ್ನೋದು 100% ಈ ವರ್ಷ ನಿಮ್ಗೆ ಖಂಡಿತ ಸಿಗತ್ತೆ. ಯಾಕಂದ್ರೆ ಹೋದ ವರ್ಷ ದೇವರು ಎಲ್ಲಾರ್ಗೂ ಸ್ವಲ್ಪ ಲಾಸ್ ಮಾಡಿದ್ದಾರೆ. ಯಾಕಂದ್ರೆ 4 ತಿಂಗಳು ನೀವು ನೋಡಿದ್ರೆ, ಕಣ್ಣಾರ್ ನೋಡಿದ್ರೆ, ಯಾವುದೇ ಔಷಧಿಗಳನ್ನ ಸಿಂಪರಣೆ ಮಾಡಿದ್ರು ಸಹಿತ ಕಂಟ್ರೋಲ್ ಮಾಡಿಲ್ಲ. ಅದನ್ನು ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ. ಅದು ಬೆಳಿಗ್ಗೆ 10 ಗಂಟೆಗೆ ಚೆನ್ನಾಗಿ ಬಿಸಿಲಿತ್ತು, ಮಳೆ ಇದು ಔಷಧಿ ಹೊಡೆದಿದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಬಂದು ಉಯ್ದ್ಬಿಟ್ಟು ಹೊಂಟಾಯ್ತು. ಏನೋ ಮೆಡಿಸಿನ್ ಮಾಡಿದ್ರೆ ವೇಸ್ಟ್. ಆಗ್ಲಿಲ್ಲ ನಮ್ಗೆ. ಆವಾಗ ಸುಳಿ ರೋಗ, ಚುಕ್ಕಿ ರೋಗ, ಪ್ರತಿಯೊಂದು ಕಸ ಸಿಕ್ಕಾಬಿಟ್ಟೆ ಬೆಳಕೋಗ್ಬಿಡ್ತು. ರೋಟ್ರಿ ಒಳಗಡೆ ಹೋದ್ರೆ ರೋಟ್ರಿ ಅಷ್ಟು ಯಾವ ನಮ್ ಗಿಡ ಸ್ವಲ್ಪ ಜಾಸ್ತಿ ಅಗಲ ಇಷ್ಟ. ಇವಾಗೆಲ್ಲ ಕಟ್ ಮಾಡಿದ್ಮೇಲೆ ಇವಾಗ ರೋಟ್ರಿ ಟಚ್ ಆಗಲ್ಲ. ನೀವು ಬಂದ್ಮೇಲೆ ಕೇಳ್ಕೊಂಡು ನೋಡಿ ಅಂತ. ಇವತ್ತು ಅಂಗಡಿಗೆ ಹೋಗಿ ವಾಪಸ್ ಬಂದ, ನಾವು ತಗೊಂಬರ್ಲಿಲ್ಲ. ಹಂಗೂ ನಾನು ಹೇಳಿದೆ ನಮ್ಮ ಹುಡುಗನಿಗೆ, ಒಂದು 30 ಲೀಟರ್ಷ್ಟು 2 ಡ್ರಮ್ ಅಷ್ಟು ತಗೊಂಬಂದಿ, ಒಂದು 10-15-20 ಗಿಡ ಟ್ರಯಲ್ ಮಾಡೋಣ ಅಂತ. ಯಾವ ಕಳೆ ಔಷಧಿಗೆ ಇಲ್ಲ ಅವಶ್ಯಕ ಕಳೆನಾಶಕ ಹೊಡೀರಿ, ಏನು ಗಿಡ ಔಟ್ ಆಗ್ಬಿಡುತ್ತೆ ಭಯಕ್ಕೆ ಇಲ್ಲ. ಯಾಕಂದ್ರೆ ನೋಡಿ, ಗಿಡ ನೆಟ್ ಆದ್ಮೇಲಿಂದ 6 ತಿಂಗಳವರೆಗೂ ಯಾವುದೇ ರೀತಿ ಕಳೆನಾಶಕ ಸಿಂಪಡಣೆ ಮಾಡಬಾರದು. 6 ತಿಂಗಳಾದ್ಮೇಲೆ ನೀವು ಬೇಕಾದ್ರೆ ಮಾಡಬಹುದು. ಓಕೆನಾ? ಯಾಕಂದ್ರೆ ಅವಾಗ ಈ ಬೇರು ಪ್ರಮಾಣದು ಕೆಳಗಡೆ ಬಿಟ್ಟಿರ್ತದೆ. ನೀವು ಮೇಲೆ ಔಷಧ ಹೊಡೆದ್ರು, ಇನ್ ಕೇಸ್ ಏನಾದ್ರು ಗಿಡದ ಮೇಲೆ ಬಿದ್ರು ಎಳೆಗಳೆಲ್ಲ ಸುಟ್ಕೊಂಡು ಹೋಗ್ಬಿಡ್ತಾವೆ. ಆಮೇಲೆ ಆ ಬಡ್ಡಿಯಿಂದ ಮತ್ತೆ ಹೊಸ ಚಿಗುರನ್ನು ಬೇಗ ಬಂದ್ಬಿಡ್ತದೆ. ಇವಾಗ ನಿಮ್ದು ದೊಡ್ಡ ಗಿಡಗಳಾಗಿದ್ದಾವಲ್ಲ, ನೀವು ಸಿಂಪಡಣೆ ಮಾಡಬಹುದು. ಯಾಕಂದ್ರೆ ನೀವು ಹೇಳೋದ್ ಪ್ರಕಾರ ನೋಡ್ತಾ ಇದ್ರೆ ನಮಗೆ ಬೇಜಾರಾಗ್ತದೆ. ಯಾಕಂದ್ರೆ ಈ ಲೇಬರ್ಗಳು ಸಿಗ್ತಾ ಇಲ್ಲ. ಮತ್ತೆ ಈ ಲೇಬರ್ ಬಹಳ ಸಮಸ್ಯೆ, ಎಲ್ಲಾ ಕಡೆನೂ ಅದೇ ಸಮಸ್ಯೆ. ಪ್ರತಿಯೊಬ್ಬರು ಕಳೆನಾಶಕ ಹೊಡಿತಾ ಇದಾರೆ. ನಾನು ಹೇಳ್ಬಾರ್ದು ನೀವು ಕಳೆನಾಶಕ ಹೊಡೀರಿ ಅಂತ, ಆದ್ರೂ ಸಹಿತ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಹೇಳ್ತೇನೆ, ಹೋಗಿ ಸರ್ ನೀವು ಹೇಳ್ತೀರಾ ಏನ್ ನಮ್ಗೆ ಎಷ್ಟೊಂದು ದುಡ್ಡು ಖರ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಕೆಲವ್ರು ಏನ್ ಮಾಡಕ್ ಆಗಲ್ಲ. ಅದನ್ನ ನೋ ಆಪ್ಷನ್. ಲೇಬರ್ ನ ಹುಡುಕೋದು ಬಹಳ ಕಷ್ಟ. ಕಮರ್ಷಿಯಲ್ ಕ್ರಾಪ್ಗೆ ಕೀಟನಾಶಕ ಕಳೆನಾಶಕ ಬೇಕೇ ಬೇಕು. ಈ ಇನ್ನ ಬೇರೆ ಇದೆ ನೋಡಿ, ಈ ಬಾಳೆ, ತೆಂಗು, ಅಡಿಕೆ, ಇವಕ್ಕೆಲ್ಲ ಏನು ಬೇಕಾಗಿಲ್ಲ. ಸುಮ್ನೆ 6 ತಿಂಗಳಿಗೆ ಒಂದ್ಸತ ಅಲ್ಲಿ ಬೆಳೆಯೋದನ್ನ ಕಿತ್ತಿ ಭೂಮಿಗೆ ಸೇರಿಸಿದ್ರೆ ಮುಗೀತು. ಅದಕ್ಕೆ ಏನು ಬೇಕಾಗಿಲ್ಲ. ಯೂರಿಯಾ ಇಲ್ದೇನೆ ಬೆಳಿಬಹುದು. ಮಾಡಬಹುದು. ನಾನು ನೋಡಿ, ಅದಕ್ಕೂ ಬಾಳೆಗೂ ಯೂರಿಯಾ ಹಾಕಿಲ್ಲ. ಬಾಳೆಗೆ ಯಾವುದೇ ರೀತಿ ಗೊಬ್ಬರವನ್ನು ಹಾಕಿಲ್ಲ. ಅದಕ್ಕೂ
ಏನ್ ಕೊಟ್ಟಿದೀವೋ ಸೇಮ್ ಕೊಟ್ಟಿದ್ದೀನಿ. ಕ್ರಾಪ್ ಬಸ್ ಅದು ಆಕ್ಚುಲಿ ನಮ್ಮ ಸ್ನೇಹಿತರದು, ಅದಕ್ಕೋಸ್ಕರ ಅದನ್ನ ಹಾಕಿದೀವಿ. ಈಗ ಇದೇ ಬಾಳೆ ಸಾವಯವದಲ್ಲೇ ಬೆಳೆದಿದ್ರ ಬಾಳೆನ? ಓಕೆ ಓಕೆ. ಇದನ್ನು ಚೀಲದಲ್ಲಿ ಮುಚ್ಚಿಟ್ಬಿಟ್ಟು ಒಂದ್ 3 ದಿನ ಇಟ್ಟು ಹಣ್ಣು ಆಗತ್ತಲ್ಲ? ಓಕೆ. ಈಗ ಸಾವಯವದಲ್ಲೇ ನೀವೆಲ್ಲ ಮಾಡ್ತಾ ಇದ್ದೀರಾ ಈ ವರ್ಷ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಸಾವಯವದಲ್ಲಿ ಮಾಡ್ತಾ ಇದ್ದೀರಾ, ಇದು ಪಕ್ಕ ನಿಮ್ಗೆ ಪ್ರತಿಫಲ 100% ಸಿಗುತ್ತೆ. ಓಕೆ. ನಾನು ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಯಾಕಂದ್ರೆ ನಿನ್ನೆ ಮೊನ್ನೆನೋ ಒಂದು ಹಾರಳ್ಳಿ ಈ ಕಡೆ ಕನಕಪುರ ಆ ಕಡೆದು ಒಬ್ಬರದ್ದು ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದೀನಿ. ನೀವು ಕಾಯಿ ಬಂದ್ಮೇಲೆ ಒಂಚೂರು ನಿಂಬೆಕಾಯಿ ಇಷ್ಟಿರುವಾಗ ನನಗೆ ಒಂಚೂರು ಫೋಟೋ ಕಳಿಸಿ, ನಾನು ಅವ್ರು ಫಾಲೋ ಮಾಡ್ತೀನಿ. ಅವ್ರು ಬಂದು ನೇರವಾಗಿ ತೋಟ ನೋಡ್ತಾರೆ. ಆ ಸಾಯಿಲ್ ಚೆಕ್. ಎಷ್ಟು ವರ್ಷದಿಂದ ನೀವು ಸಾವಯವ ಮಾಡ್ತಾ ಇದ್ದೀರಾ? ತೋಟ ತಗೊಳ್ಳೋಂಗಿಂದ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು? 3 ವರ್ಷ. 3 ವರ್ಷದಿಂದ ನೀವು ಜೀವಾಮೃತ ಈ ಇದ್ರೆ ಯಾವುದೇ ರೀತಿ DAP ಗಿಪಿ ಯಾವುದೂ ಉಪಯೋಗಿಸಿಲ್ಲ ನೀವು? ಅದನ್ನ ಅರ್ಧ ಕೆಜಿ ಒಳಗಡೆ ತಂದಿಲ್ಲ. ಓಕೆ ಸರಿ. ನಾನು ಅವ್ರಿಗೆ ಇದು ಹೇಳ್ತೀನಿ. ಅವ್ರು ಬಂದು ನಿಮ್ಮ ತೋಟ ಬಂದು ನೋಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಬಂದು ನೋಡ್ಕೊಂಡು ಮಾತಾಡ್ಕೊಂತಾರೆ. ಅವರು ತೋಟನೇ ತಗೊಂಡ್ಬಿಡ್ತಾರೆ ಒಂದ್ಸಲ, ಅವರು ಇಲ್ಲ ಕಾಯಿನೂ ತಗೊಂಡ್ಬಿಡ್ತಾರೆ ಅವರು. ಓಕೆನಾ? ನಮ್ದು ಕುರಿ ಗೊಬ್ಬರ, ಎದುರು ಗೊಬ್ಬರ, ದರಿನ ಗೊಬ್ಬರ ಅಷ್ಟೇ. ಬೇರೆ ಯೂಸೇ ಮಾಡಿಲ್ಲ. ಓಕೆ. ನೈಸರ್ಗಿಕ ಕೃಷಿ ಮಾಡಿದೀನಿ. ತುಂಬಾ ಇಲ್ಲ, ಈ ವಯಸ್ಸಲ್ಲಿ ನೀವು ಇದು ಮಾಡಿದಾರಲ್ಲ, ತುಂಬಾ ಸಂತೋಷ ಆಯ್ತು ನಾನು ನಿಮ್ಗೆ. ಅಲ್ಲಿ ಇವಾಗ ಗೊಬ್ಬರನೇ ಹಾಕಿಲ್ಲ. ಯಾವ್ದಕ್ಕೂ ಸಾವಯವ ಅನ್ನಲ್ಲ ಅದನ್ನ, ಇದನ್ನ ಸಾವಯವ ಅಂತಾರೆ. ಇದು ನೈಸರ್ಗಿಕ. ನೈಸರ್ಗಿಕ. ಅಂದ್ರೆ ಕಸವನ್ನ ತೆಗೆದು ಅಲ್ಲೇ ಹಾಕೋದು. ಕಸ ತೆಗೆಯೋದು ಅಲ್ಲೇ ಹಾಕೋದು. ಅಂದ್ರೆ ಇವರು ಹೌದೌದು ನೆಟ್ಟಾಗ ಹಾಕಿದ ಅಷ್ಟೇನೆ. ಇವಾಗವರೆಗೂ ಉಳುಮೆ ಮಾಡಿಲ್ಲ, ಜಮೀನ್ ತಗೊಂಡಾಗಿಂದ ಉಳುಮೆ ಮಾಡಿಲ್ಲ. 3 ವರ್ಷ ಆಯ್ತು. 3 ವರ್ಷದಿಂದ ಬೆಳೆ ಬರ್ತಾನೆ ಇದೆ. ಯಾವ್ದು? ಬಾಳೆ ಬರ್ತಾ ಇದೆ. ಓಕೆ. ಇದಕ್ಕೂ ಈ ಬಾಳೆಗೆ ಬರೀ ಜೀವಾಮೃತ ಮಾತ್ರ ಹಾಕಿದಿರಾ? ಜೀವಾಮೃತ ಮತ್ತೆ ಈ ಕಸ, ಈ ಕಸನ್ನ ತೆಗೆದು ಅದು ಗುಂಡಿ ಒಳಗಡೆ ಹಾಕ್ತಾ ಇದೀರಾ? ಅಷ್ಟೇ. ಓಕೆ ಓಕೆ ಓಕೆ. ನೈಸರ್ಗಿಕ ಕೃಷಿ ಅಂತೀವಿ ನಾನು. ನೈಸರ್ಗಿಕ. ಹೌದೌದು, ನೈಸರ್ಗಿಕ ಕೃಷಿ ಅಂದ್ರೆ ಪಾಳೇಕರ್ ಮಾಡ್ತಾರಲ್ಲ ಅದನ್ನ. ಉಳುಮೆ ಮಾಡಲ್ಲ, ಗೊಬ್ಬರ ಹಾಕಲ್ಲ. ಹೌದೌದು. ಒಂದು ಚೂರು ಒಂದು ಉಳ್ಕಡ್ಡಿ ಕೂಡ ಸುಟ್ಟಾಕೋದಿಲ್ಲ, ವೇಸ್ಟ್ ಮಾಡೋದಿಲ್ಲ. ಓಕೆ. ಇದು ಒಳ್ಳೆ ಗೋಣೆಗಳು ಚೆನ್ನಾಗಿ ಬಂದಿದ್ದಾವೆ ಬಾಳೆದು. ಓಕೆ ಓಕೆ. ಸೂಪರ್ ಆಗಿದೆ. ಇವ್ರ ತೋಟ ಒಂದು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲು ಆಪೋಸಿಟ್ ಬಂದು ನಾಮದಾರಿ ಸೀಡ್ಸ್ ಅಂತ ನೋಡಿರ್ಬೇಕು ನೀವು. ನಾಮದಾರಿ ಸೀಡ್ಸ್ ಅಂತ ದೊಡ್ಡದು ಬಿಡದಿ ರಾಮನಗರ ರೋಡಲ್ಲಿ ಇದೆ ಅದು, ನಾಮದಾರಿ ಸೀಡ್ಸ್ ಅಂತ. ಓಕೆ. ನಾಮದಾರಿ ಸೀಡ್ಸ್ ಹತ್ರ ಹಿಂದು ಭಾಗ, ಮತ್ತೆ ಆಪೋಸಿಟ್ ರೋಡ್ ಅಲ್ಲಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಪೋಸಿಟ್ ರೋಡ್. ಅದು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಪೋಸಿಟ್ ರೋಡ್. ಹೊಸದಾಗಿ ನ್ಯೂ ಪ್ಲಾಂಟೇಶನ್ ಯಾರು ಮಾಡೋರಿದ್ರೆ ಕರೆ ಮಾಡಬಹುದು. ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಗಿಡಗಳು ನಾವೇ ಸಪ್ಲೈ ಮಾಡ್ತೀವಿ. ಪ್ರತಿಯೊಂದು ಗಿಡನೂ ಸಪ್ಲೈ ಮಾಡ್ತೀವಿ ನಾವು. ಆ ಗಿಡಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀವಿ, ಪ್ಲಾಂಟೇಶನ್ ಬಗ್ಗೆ ಮಾಹಿತಿ ತಿಳಿಸ್ತೀವಿ, ರೋಗಗಳ ಬಗ್ಗೆನೂ ಮಾಹಿತಿ ಅನ್ನೋದನ್ನು ಯೂಟ್ಯೂಬಲ್ಲಿ 100% ನಿಮ್ಗೆ ಸಿಗುತ್ತೆ. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಾಟ್ಸಪ್ ಮುಖಾಂತರ ವಾಟ್ಸಪ್ ಮಾಡ್ಬೋದು ನೀವು. ಸಂಪೂರ್ಣ ಮಾಹಿತಿ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.